ಮಕ್ಕಳು ಜೀವನದಲ್ಲಿ ಸಾಧನೆಯ ಜೊತೆಗೆ ಕೊಡುಗೆಯನ್ನ ನೀಡಬೇಕು. ಬೆಳಕಿಹಾಳದಲ್ಲಿ ನಡೆದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಬೀಳ್ಕೊಡುವ ಸಮಾರಂಭದಲ್ಲಿ ಡಾಕ್ಟರ್ ಮೋಹನ್ ಬಾಸ್ಮೆ ಅಭಿಮತ. ಹೌದು, ಅಖಂಡ ಜಗತ್ತಿನಲ್ಲಿ ಚರಾಚರ ಪ್ರಾಣಿಗಳಿವೆ, ತತ್ವಗಳಿವೆ, ಆದರ್ಶಗಳಿವೆ, ಮೌಲ್ಯಗಳಿವೆ. ಇವುಗಳನ್ನು ತೋರುವವರು ಮಾತ್ರ ಶಿಕ್ಷಕರು. ಇಂತಹ ಶಿಕ್ಷಕರಿಂದ ಜ್ಞಾನ ಪಡೆದ ಮಕ್ಕಳು ಮುಂದೆ ತಮ್ಮ ಬದುಕಿನಲ್ಲಿ ಸಾಧನೆಯ ಜೊತೆಗೆ ಅನ್ಯರಿಗೆ ಕೊಡುಗೆಯನ್ನ ನೀಡಬೇಕು ಎಂದು ಗೋಕಾಕ್ ತಾಲೂಕಾ ದಂಡಾಧಿಕಾರಿ ಹಾಗೂ ಡಾಕ್ಟರ್ ಮೋಹನ್ ಬಾಸ್ಮೆ ತಿಳಿಸಿದರು. ಅವರು ನಿಪಾಣಿ ತಾಲೂಕಿನ ಬೆಳಕಿಹಾಳ ಗ್ರಾಮದಲ್ಲಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ನಾಭಿರಾಜ್ ಖೋತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾರಂಭದಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಗೀತೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ, ವಿಆರ್ಎಲ್ ಗೌಡ್ರವರಿಂದ ಸ್ವಾಗತ ಭಾಷಣ ನಡೆಯಿತು. ವೇದಿಕೆಯಲ್ಲಿದ್ದ ಗಣ್ಯರಿಂದ ಸರಸ್ವತಿ ಫೋಟೋ ಪೂಜೆ ಹಾಗೂ ದೀಪ ಪ್ರಜ್ವಲನೆ ನಡೆಯುತ್ತಿದೆ. ಸಂದರ್ಭದಲ್ಲಿ ವೇದಿಕೆಯಲ್ಲಿಯ ಗಣ್ಯರಿಂದ ಶಾಲೆಯ ಆದರ್ಶ ವಿದ್ಯಾರ್ಥಿ, ಆದರ್ಶ ಶಿಕ್ಷಕಿ, ಸಮಗ್ರ ವೀರಾಗರಣಿ, ಪ್ರತಿಭಾ ಕಾರಂಜಿ ಸೇರಿ ವಿವಿಧ ವಿಜೇತರಿಗೆ ಬಹುಮಾನ ನೀಡಿ ಸತ್ಕರಿಸಲಾಯಿತು. ವಾಹನ ಮುಖಾಂತರ ಸುರಕ್ಷಿತವಾಗಿ ಮಕ್ಕಳನ್ನು ಕರೆತರುವ ಮಹಾನಂದ ಕುಂಬಾರ್ ಅವರಿಗೆ ವಿಶೇಷ ಆದರ್ಶ ಸೇವೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸೂರ್ಯನು ಹೋದನೆಂದು ನೀವು ಅಳುತ್ತಾ ಕುಳಿತರೆ ನಕ್ಷತ್ರಗಳನ್ನು ನೋಡುವ ಭಾಗ್ಯ ಕಳೆದುಕೊಳ್ಳುತ್ತೀರಿ. 10ನೇ ತರಗತಿ ನಿಮ್ಮ ಜೀವನದ ಮೊದಲನೇ ಮೆಟ್ಟಿಲಿದ್ದ ಹಾಗೆ, ಅದಕ್ಕಾಗಿ ಎಲ್ಲರೂ ಲಕ್ಷ್ಯ ಕೊಟ್ಟು ಓದಿ ನಿಮ್ಮ ಆತ್ಮಬಲ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ನೀವು ಇಟ್ಟುಕೊಂಡಿರುವ ಗುರಿಯನ್ನು ಎಲ್ಲರೂ ಮುಟ್ಟಬೇಕು. ನಡುವೆ ಶಿಕ್ಷಣವನ್ನು ನಿಲ್ಲಿಸಬೇಡಿ. ಯಾವತ್ತಿಗೂ ನೀವು ಜೀವನದಲ್ಲಿ ಹತಾಶೆ ಪಡಬೇಡಿ, ಸೋಲನ್ನು ಒಪ್ಪಿಕೊಳ್ಳಬೇಡಿ. ಯಾವಾಗಲೂ ನಿಮ್ಮಲ್ಲಿ ಬಲವಾದ ಆತ್ಮ ಅದು ಹಟ್ಟೆಗಿಂತ ಏನಾದ್ರೂ ಅನ್ನಾಗ್ತೈತಿ ಇಲ್ಲ. ಅದಕ್ಕೆ ಏನಾಗಬೇಕು, ಮೊದಲ ತಂದೆ ನಾವು ನೀರು ಹಾಕ್ತಾನೆ. ನೀರು ಹಾಕಂತಂದ್ರೆ ಎಲ್ಲೇ ಹೋದ್ರು ಸಮೃದ್ಧಿಯಿಂದ ಇರ್ಬೇಕಪ್ಪ ನನ್ನ ಮಕ್ಕಳು ಅಂತೇಳಿ ನೀರು ಹಾಕ್ತಾನ. ಹೌದಾ? ನೀರು ಹಾಕ. ಆಮೇಲೆ ಏನಾಗಬೇಕು, ತಾಯಿಗಳು ಸ್ವಲ್ಪ ಉಪ್ಪು ಹಾಕ್ತಾರೆ. ಯಾಕಂದ್ರೆ ನನ್ನ ಮಗ ಅಥವಾ ಮಗಳ ಏನಾದ್ರೂ ಸ್ವಲ್ಪ ರುಚಿಕರ ಆಗಿರ್ಬೇಕು. ರುಚಿಕರ ಅಂದ್ರೆ ಈಗ ಬೇರೆಯವರು ಸಹಕಾರಿಯಾಗಿರ್ಬೇಕಂತೆ. ಮನುಷ್ಯತ್ವ ಯಾವಾಗೂ ಮರಿಬಾರ್ದಂತೆ. ಹೌದಾ? ಹಂಗಾಯ್ತು. ನೆಕ್ಸ್ಟ್ ಈಗ ಬೆಂಕಿ ಹಚ್ಚಿಬಿಟ್ಟಿಲ್ರಿ. ಬೆಂಕಿ ಅಂದ್ರೆ ಕೆಟ್ಟದ್ದಲ್ಲ. ಕೆಟ್ಟದ್ದು ಯಾರಂತಂದ್ರೆ ನಮ್ಮ ಆಸ್ಪಾಸ್ನವ್ರು. ನಮ್ಗೆ ಕಂಡ್ರ ಆಗಂಗಿಲ್ಲವ್ರಿಗೆ. ನೀವು ಮುಂದೆ ಹೋಗ್ತಾನ, ನೀವೇನೋ ಒಂದು ಮಾಡಕ್ ಹೋಗ್ತಾನ, ಒಂದು ಪ್ರಾಪರ್ಟಿ ತಗೋತಾನ, ಸಾವುಕಾರ ಹಾಕೊಳ್ತಾನ ಅನ್ನೋದನ್ನ ತಡಿಬೇಕಂತೇಳಿ. ಅದಕ್ಕೆ ಹೇಳ್ತಾರೆ, ಪುರಂದರದಾಸರು ಒಂದು ಮಾತಾಡ್ತಾರ, ನಿಂದಕರು ಇರ್ಬೇಕಯ್ಯ. ನಿಂದಕರ ಹಳ್ಳಿಗಳು ಹೆಂಗಿರ್ತಾವಲ್ಲ, ಕೇರಳ ಹಂಗೆ ನಿಂದಕರು ಇರ್ಬೇಕಂತ. ಹಂದಿಗಳು ಇರ್ಬೇಕು ಗೊತ್ತಿದ್ರಿ. ಎಲ್ಲ ನಿಮ್ಮ ಎಲ್ಲರೂ ಗ್ರಾಮೀಣ ಭಾಗದಲ್ಲಿ ಹಂದಿಗಳು ಹೊಡಿತೀವಿ. ಆದ್ರೆ ಹಂದಿಗಳಿಂದ ಆ ಕೇರಿ ಸುತ್ತಾಕೆ ಗೊತ್ತೈತಿ ನಿಮ್ಗ. ಹಂದಿ ಒಂದು ಕೆಟ್ಟದ್ದು. ಆದ್ರೆ ಕೆಟ್ಟದನ್ನ ನಾವು ನಿರ್ವಹಣೆ ಮಾಡಬೇಕು. ಹಂಗ ನಮ್ಮ ಜೀವನದಾಗೂ ನಿಂದಕರು ಇರ್ತಾರ. ಅದೇನಂದ್ರೆ ಬೆಂಕಿ ಹಚ್ಚಾಕ್ ಬರ್ತಾರ. ಯಾಕ? ನಾವು ಸಂಸ್ಕಾರ ಮಾಡ್ಬೇಕಂತೇಳಿ ನಾವು ತಿಳ್ಕೊತೀವಲ್ಲ, ನಮಗೆ ಕೆಟ್ಟದ್ದು ತಿಳ್ಕೊತೀವಿ ನಾವು. ಅದ್ರೊಳಗೆ ಏನ್ ಮಾಡ್ತಾರ, ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಿದ ಎಷ್ಟು ಮಟ್ಟಿಗೆ ಉಪಯೋಗ ಆತಂದ್ರ, ನಮ್ಮ ತಂದೆ ತಾಯಿ ಸೇರಿ ಅಕ್ಕಿ ಹಾಕಿದ್ರು, ತಂದೆ ನಾವು ನೀರು ಹಾಕಿಲ್ಲ, ತಾಯಿ ಸ್ವಲ್ಪ ಉಪ್ಪು ಹಾಕಿದ್ರು. ಅದನ್ನು ಕುದಿಸ್ಬೇಕಲ್ಲ, ಸಂಸ್ಕಾರ ಆಗ್ಬೇಕಂದ್ರೆ ಕೆಟ್ಟದ್ದು ಬೇಕೇ ಬೇಕು. ಅದಕ್ಕೆ ನಮ್ಮ ಜೀವನದಾಗ ಅನ್ಕೋತಿರ್ತೀವಿ. ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ. ಅವರೆಂದರೆ ನಮ್ಮ ತಂದೆ ತಾಯಿ ಮತ್ತು ಗುರುಗಳು. ಗುರುಗಳೆಂದರೆ ಒಬ್ಬ ಶಿಲ್ಪಿ ಇದ್ದಂತೆ ಮತ್ತು ಮಕ್ಕಳು ಮಣ್ಣಿನ ಮುದ್ದೆಯಂತೆ. ಆ ಮಣ್ಣಿನ ಮುದ್ದೆಯನ್ನು ಹದ ಮಾಡಿ ಅದಕ್ಕೊಂದು ಅಸ್ತಿತ್ವ ಆಕಾರ ಕೊಡುವವರು ಗುರುಗಳು. ನಮ್ಮ ಶಿಕ್ಷಣ ಮತ್ತು ಅಭಿವೃದ್ಧಿಗಾಗಿ ತಮ್ಮನ್ನೇ ತಾವು ಧನವಿಲ್ಲದೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡ ನನ್ನ ಶಿಕ್ಷಕರಿಗೆ ನನ್ನ ಕೃತಜ್ಞತೆ. ಇದೇ ವೇಳೆ ವಿದ್ಯಾರ್ಥಿಗಳ ಪರವಾಗಿ ಮಹೇಶ್ವರಿ ಸ್ಫೂರ್ತಿ ಹಾಗೂ ಶಿಕ್ಷಕರ ಪರವಾಗಿ ಕೆಎ ವಡೇರ್, ಡಿಕೆ ಪಾಟೀಲ್ ಮಾತನಾಡಿದರು. ಸಮಾರಂಭದಲ್ಲಿ ಇಂದ್ರಜಿತ್ ಪಾಟೀಲ್, ಡಾಕ್ಟರ್ ವಿಫುಲ್ ಸದಲ್ಗೆ, ಅಶೋಕ್ ಪಾಟೀಲ್, ಪದ್ಮಾಕರ್ ಪಾಟೀಲ್, ಸುನಿಲ್ ನಾರೆ, ರಾಜಗೊಂಡ ಪಾಟೀಲ್, ಅಮೂಲ್ ಪಾಟೀಲ್ ಸೇರಿದಂತೆ ಪ್ರಧಾನಿ, ಗುರುಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಹಾಯಕ ಶಿಕ್ಷಕಿ ಜೆಎಂ ಮಾರಿಗುದ್ದಿ ನಿರೂಪಿಸಿ ಪಿಎ ಬಾಳಿಕಾಯಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.